ನಮಸ್ಕಾರ ವೀಕ್ಷಕರೇ. ಇತ್ತೀಚಿನ ದಿನಗಳಲ್ಲಿ ಮೋಸ ಮಾಡುವುದು ಅಥವಾ ಯಾವುದೇ ರೀತಿಯಲ್ಲಾದರೂ ಆಸ್ತಿಗಳನ್ನು ಕಬಳಿಕೆ ಮಾಡೋದಕ್ಕೆ ವಂಚನೆ ಮಾಡೋದು ಹೆಚ್ಚಾಗ್ತಾ ಇದೆ. ಇದೇ ರೀತಿಯಾದ ಒಂದು ಪ್ರಕರಣ ಹೈಕೋರ್ಟ್ನ ಮುಂದೆ ಬಂದಿದ್ದು, ವಿವಿಧ ಕಾಯಿಲೆಗಳಿಂದ ಬಳಲ್ತಿದ್ದ 70 ವರ್ಷದ ಮಹಿಳೆಯ ಅಸಹಾಯಕತೆಯನ್ನು ಲಾಭ ಪಡೆದುಕೊಂಡ ದಂಪತಿ ಮತ್ತು ಮತ್ತೊಂದು ಮಹಿಳೆ ಆಕೆ 2 ಅಂತಸ್ತಿನ ಮನೆಯನ್ನು ಗಿಫ್ಟ್ ಡೀಡ್ ಮೂಲಕ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ. ತಿಂಗಳಿಗೆ 30,000 ರು ವಿಧವಾ ಪಿಂಚಣಿ ನೀಡುವುದಾಗಿ ಹೇಳಿ HRBR ಲೇಔಟ್ ನಿವಾಸಿ ನಿರ್ಮಲಾ ಎಂಬುವರಿಗೆ ಸೇರಿದ ಮನೆಯನ್ನು ತಮ್ಮ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿಸಿಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಮಂಜೂರು ಮಾಡಲಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವ ನಿರ್ಮಲಾ ತನ್ನ 3 ಮಕ್ಕಳಲ್ಲಿ ಇಬ್ಬರನ್ನು ಕಳೆದುಕೊಂಡಿದ್ರು. ಸಾರಾ ಮತ್ತು ಆಕೆಯ ಪತಿ ಮೋಹನ್ ಬಾಬು ತನ್ನೊಂದಿಗೆ ಮೌಖಿಕ ಒಪ್ಪಂದ ಮಾಡಿಕೊಂಡಿದ್ದರು. ಕಟ್ಟಡದ ನೆಲಮಹಡಿಯನ್ನು ಮಾಸಿಕವಾಗಿ ಪಡೆದುಕೊಂಡು ರು. 15,000 ಬಾಡಿಗೆ ನೀಡುವುದಾಗಿ 70,000 ಮುಂಗಡ ಪಾವತಿ ಮಾಡಿದ್ದರು ಎಂದು ಇತ್ತೀಚೆಗೆ ಬಾಣಸವಾಡಿ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆರೋಪಿಯು ತನ್ನ ಆಸ್ತಿಯ ದಾಖಲೆಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾನೆ ಎಂದು ನೆರೆಹೊರೆಯವರಿಂದ ತಿಳಿಯಿತು ಎಂದು ನಿರ್ಮಲಾ ಆರೋಪಿಸಿದ್ದಾರೆ. ಆರೋಪಿಯು ತಿಂಗಳಿಗೆ 30,000 ರೂಪಾಯಿ ಮೊತ್ತದ ವಿಧವಾ ಪಿಂಚಣಿ ಪಡೆಯಲು ಸಹಾಯ ಮಾಡುವ ನೆಪದಲ್ಲಿ ದಾಖಲೆಗಳ ಮೇಲೆ ತನ್ನ ಸಹಿ ಪಡೆದಿದ್ದಾನೆ ಎಂದು ಆರೋಪಿಸಿದ್ದಾರೆ. ನಿರ್ಮಲಾ ಅವರು ಆಸ್ತಿ ಪಡೆಯಲು ಗಿಫ್ಟ್ ಡೀಡ್ ಸಹ ತಯಾರಿಸಿದರು. ಕಮ್ಮನಹಳ್ಳಿ ಮುಖ್ಯ ರಸ್ತೆಯ ಸಂಪನ್ನ ಲೇಔಟ್ ವಾಸವಾಗಿರುವ ಸಾರಾ ಮತ್ತು ಮತ್ತೋರ್ವ ಆರೋಪಿ ಲೀಮಾ ಅವರು ತಮ್ಮ ವಿರುದ್ಧ ಮಾಡಿರುವ ಆರೋಪ ಸುಳ್ಳು ಎಂದು ಆರೋಪಿಸಿ ನಿರೀಕ್ಷಣಾ ಜಾಮೀನು ಕೋರಿ ನಗರದ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಆದರೆ ತಮ್ಮ ಬಳಿ ಗಿಫ್ಟ್ ಡೀಡ್ ಇದೆ ಎಂದು ಒಪ್ಪಿಕೊಂಡಿದ್ದಾರೆ. ಕಕ್ಷಿದಾರರ ವಾದವನ್ನು ಆಲಿಸಿದ ನಂತರ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಹರೀಶ್ ಎ. ಅರ್ಜಿದಾರರ ಪರ ವಕೀಲರು ಆರೋಪಗಳು ಸಂಪೂರ್ಣವಾಗಿ ನಾಗರಿಕ ಸ್ವರೂಪವಾಗಿದ್ದು, ಮಹಿಳಾ ಹಿರಿಯ ನಾಗರಿಕರ ವಿರುದ್ಧ ವಂಚನೆಯ ಕ್ಷೇತ್ರವನ್ನು ಮೀರಿದೆ ಎಂದು ಹೇಳಿದ್ದಾರೆ. ಆಕೆಯ ಜೀವನದ ಸಂಧ್ಯಾಕಾಲದಲ್ಲಿ ದೂರುದಾರರ ಮೇಲೆ ಬೀರುವ ದುಷ್ಪರಿಣಾಮವನ್ನು ಲಘುವಾಗಿ ತಳ್ಳಿ ಹಾಕುವಂತಿಲ್ಲ. ವಂಚನೆಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ವಯೋವೃದ್ಧ ಮಹಿಳೆ ತನ್ನ ಅಮೂಲ್ಯವಾದ ಆಸ್ತಿಯನ್ನು ಸಂರಕ್ಷಿಸುವ ಕಠಿಣ ಕಾರ್ಯವನ್ನು ಎದುರಿಸಬೇಕಾಗಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ಒತ್ತಿ ಹೇಳುತ್ತದೆ ಎಂದು ನ್ಯಾಯಾಧೀಶರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಅರ್ಜಿದಾರರು ಅಪರಾಧದಲ್ಲಿ ಭಾಗಿಯಾಗಿರುವ ಬಗ್ಗೆ ವಿಶೇಷವಾಗಿ ದೂರುದಾರರ ನಿವಾಸದಿಂದ ಕದ್ದ ದಾಖಲೆಗಳನ್ನು ಹಿಂಪಡೆಯಲು ಸೂಚಿಸಬೇಕು ಎಂದು ನ್ಯಾಯಾಧೀಶರು ಹೇಳಿದ್ದಾರೆ. ಈ ರೀತಿಯಲ್ಲಿ ಯಾರೇ ಆಗಲಿ ಕೂಡ ಯಾವುದೇ ಒಂದು ದಾಖಲೆಗಳನ್ನು ಸಹಿ ಮಾಡಲಿಕ್ಕೆ ಕೇಳಿದಾಗ ಅಥವಾ ಯಾವುದೇ ಒಂದು ಸವಲತ್ತುಗಳನ್ನ ಕೊಡಿಸ್ತೀವಿ ಅಂತ ಹೇಳಿ ಸಹಿಗಳನ್ನ ಕೇಳಿದಾಗ ಯಾರ ಬಳಿಯೂ ಕೂಡ ಪರಿಶೀಲನೆ ಮಾಡದೆ ಈ ರೀತಿಯಾಗಿ ಮಾಡೋದ್ರಿಂದ ವಂಚನೆಗೆ ಒಳಗಾಗಬೇಕಾಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.